ಶತ್ರು ದೇಶಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ನಮ್ಮ ಇಂಡಿಯನ್ ಆರ್ಮಿ ನಮಗೋಸ್ಕರ ತಮ್ಮ ಪ್ರಾಣವನ್ನ ಪಣಕ್ಕೆ ಇಟ್ಟು ಈ ದೇಶವನ್ನ ಕಾಯ್ತಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ದೇಶದ ಒಳಗಡೆ ಪ್ರವಾಹಗಳು ಇಲ್ಲ ತುಫಾನ್ಗಳು ಬಂದು ಆ ಪ್ರದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾದಾಗ ಕೂಡ ಸೇನೆ ನಮ್ಗೆ ಸಹಾಯ ಮಾಡಲು ಮುಂದೆ ಬರುತ್ತೆ. ಸೇನೆ ಕೇವಲ ಗಡಿಯಲ್ಲಿ ಅಷ್ಟೇ ಕಾವಲು ಕಾಯೋದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಜನರಿಗೆ ಸಹಾಯವನ್ನ ಮಾಡುತ್ತೆ. ಇನ್ನು ಆಗಾಗ ದೇಶದ ಗಡಿಯನ್ನ ದಾಟಿ ಶತ್ರುಗಳ ನೆಲದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಮಾಡಬೇಕಾಗಿ ಬರುತ್ತೆ. ಇಷ್ಟೊಂದು ಕಷ್ಟಪಡುತ್ತಾ ಕ್ಲೈಮೇಟ್ ಚೇಂಜಸ್ ಗೆ ಬರುವ ರೋಗಗಳನ್ನ ಕೂಡ ತಡ್ಕೊಂಡು ಅವರ ಆರೋಗ್ಯ ಚೆನ್ನಾಗಿ ಇರಬೇಕಂದ್ರೆ ಫಸ್ಟ್ ಅವರು ತಿನ್ನುವ ಆಹಾರ ತುಂಬಾನೇ ಮುಖ್ಯವಾಗುತ್ತೆ. ಅಂದ್ರೆ ಅವರು ತಿನ್ನುವ ಆಹಾರ ತುಂಬಾನೇ ಹೆಲ್ದಿ ಆಗಿರ್ಬೇಕು. ಸೇನೆಯ ಬಗ್ಗೆ ಮಾತನಾಡಿದ್ರೆ ಚೀನಾದ ನಂತರ ನಮ್ಮ ಇಂಡಿಯಾದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಎರಡನೇ ದೊಡ್ಡ ಸೇನೆ ಇದೆ. ನಮ್ಮಂತಹ ಸಾಧಾರಣ ವ್ಯಕ್ತಿಗಳು ಆಕ್ಟಿವ್ ಆಗಿ ಇರೋದಕ್ಕೆ ಪ್ರತಿದಿನ 2000ದಿಂದ 2500 ಕ್ಯಾಲರೀಸ್ ಬೇಕಾಗುತ್ತೆ. ಆದ್ರೆ ನಮ್ಮ ಸೈನಿಕರಿಗೆ ಪ್ರತಿದಿನ 4000 ಕ್ಯಾಲರೀಸ್ ಬೇಕಾಗುತ್ತೆ. ಯಾಕಂದ್ರೆ ಅವರು ನಮಗಿಂತ ಹೆಚ್ಚು ಕೆಲಸವನ್ನ ಮಾಡ್ತಾರೆ. ಯಾವಾಗ ಕೆಲಸ ಜಾಸ್ತಿ ಇರುತ್ತೋ ಆಗ ಎನರ್ಜಿ ಕೂಡ ಹೆಚ್ಚಾಗಿ ಬೇಕಾಗುತ್ತೆ. ನಮ್ಮ ಸೈನ್ಯದಲ್ಲಿ ಸದ್ಯಕ್ಕೆ 12 ಲಕ್ಷಕ್ಕಿಂತ ಹೆಚ್ಚು ಸೈನಿಕರು ಇದ್ದಾರೆ. ಆದ್ರೆ ಇಷ್ಟೊಂದು ಜನ ಸೈನಿಕರಿಗೆ ಬೇಕಾದ ಆಹಾರ ಎಲ್ಲಿ ತಯಾರಾಗುತ್ತೆ, ಹೇಗೆ ತಯಾರಾಗುತ್ತೆ ಅನ್ನುವ ಪ್ರಶ್ನೆಗಳು ನಮ್ಮಲ್ಲಿ ಖಂಡಿತ ಬಂದಿರುತ್ತೆ. ಈ ವಿಡಿಯೋದಲ್ಲಿ ಸೈನ್ಯಕ್ಕಾಗಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಹಾರವನ್ನ ಹೇಗೆ ತಯಾರಿಸ್ತಾರೆ, ಜೊತೆಗೆ ಎಂತಹ ಆಹಾರವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನು ತಡ ಮಾಡೋದು ಬೇಡ, ಬನ್ನಿ ನಮ್ಮ ವಿಡಿಯೋವನ್ನ ಶುರು ಮಾಡೋಣ. ಸಿಯಾಚಿನ್ ಅಂತಹ ಹಿಮ ಪ್ರದೇಶದಲ್ಲಿ ಇಲ್ಲ ಗಡಿ ಭಾಗದಲ್ಲಿರುವ ಸೈನ್ಯಕ್ಕೆ ಆಹಾರವನ್ನ ಹೇಗೆ ತಲುಪಿಸಲಾಗುತ್ತೆ? ನಮ್ಮ ಸೇನೆಯ ಆಹಾರದ ವಿಷಯದಲ್ಲಿ ತುಂಬಾನೇ ಎಚ್ಚರಿಕೆಯನ್ನ ವಹಿಸಲಾಗುತ್ತೆ. ಯಾರ ಮೇಲೆ ಈ ಜವಾಬ್ದಾರಿ ಅನ್ನೋದು ಇರುತ್ತೋ ಅವರು ಸೈನಿಕರಿಗೆ ಸರಿಯಾದ ಸಮಯದಲ್ಲಿ ಆಹಾರವನ್ನ ಕೊಡಲಿಲ್ಲ ಅಂದ್ರೆ ಸೈನಿಕರು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ನೀವು ಬಾರ್ಡರ್ ಅನ್ನುವ ಸಿನಿಮಾವನ್ನ ನೋಡಿದ್ದೀರಾ ಅನ್ಕೊಳ್ತೀನಿ. ಬಾರ್ಡರ್ ಸಿನಿಮಾದಲ್ಲಿ ಸೈನಿಕರ ಜೊತೆಗೆ ಒಬ್ಬ ಅಡುಗೆಯವನು ಕೂಡ ಇರ್ತಾರೆ. ನಿಜ ಜೀವನದಲ್ಲಿ ಕೂಡ ಸೈನಿಕರ ಜೊತೆಗೆ ಒಬ್ಬ ಅಡುಗೆ ಮಾಡುವ ವ್ಯಕ್ತಿ ಹೋಗಿರ್ತಾನೆ. ಅವರು ಸೈನಿಕರಿಗೆ ಬಿಸಿ ಬಿಸಿಯಾಗಿ ಒಳ್ಳೆ ಪೌಷ್ಟಿಕ ಆಹಾರವನ್ನ ಸರಿಯಾದ ಸಮಯಕ್ಕೆ ಮಾಡಿಕೊಡ್ತಾರೆ. ಸೇನೆಯ ಪ್ರತಿ ಯೂನಿಟ್ ಗೆ ಅಂತಾನೆ ಸಪರೇಟ್ ಫಂಡಿಂಗ್ ಇರುತ್ತೆ. ಇಂಡಿಯನ್ ಗವರ್ಮೆಂಟ್ ಅಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲೇ ಆರ್ಮಿ ಸೈನಿಕರ ಆಹಾರಕ್ಕಾಗಿ ಖರ್ಚು ಮಾಡಲಾಗುತ್ತೆ. ಸೇನೆ ಯುದ್ಧದಲ್ಲಿ ಇರೋದ್ರ ಪ್ರಕಾರನೇ ಅವ್ರಿಗೆ ಆಹಾರ ಅನ್ನೋದು ತಲುಪುತ್ತೆ. ಯುದ್ಧದಲ್ಲಿ ಇದ್ರು ಇಲ್ಲ ಗಡಿಯಲ್ಲಿ ಕಾವಲು ಕಾಯ್ತಾ ಇದ್ರು ಕೂಡ ಅಡುಗೆ ಮಾಡುವ ವ್ಯಕ್ತಿ ಪ್ರತಿ ಕ್ಷಣ ಅವರ ಜೊತೆಯಲ್ಲೇ ಇರ್ತಾನೆ, ಹಾಗೂ ಅವರ ಸೇನೆಗೆ ಪೌಷ್ಟಿಕವಾದ ಆಹಾರವನ್ನ ಮಾಡಿಕೊಡ್ತಾನೆ. ಸೈನಿಕರ ಆರೋಗ್ಯಕ್ಕಾಗಿ ಈ ಪೌಷ್ಟಿಕ ಆಹಾರ ತುಂಬಾನೇ ಮುಖ್ಯ. ಈಗ ನಾವು ಯೂನಿಟ್ ಅಲ್ಲಿರುವ ಅಡುಗೆ ಭಟ್ಟರು ಏನೆಲ್ಲ ಅಡುಗೆಯನ್ನ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಿಜ ಹೇಳ್ಬೇಕಂದ್ರೆ ಅಡುಗೆ ಮಾಡುವ ವ್ಯಕ್ತಿಯ ಕೆಲಸ ಸೈನಿಕರಿಗೆ 3 ಹೊತ್ತು ಆಹಾರವನ್ನ ಒದಗಿಸೋದು. ಆಹಾರದ ಜೊತೆಗೆ ಸ್ನಾಕ್ಸ್ ಹಾಗೂ ಟೀ ಅನ್ನ ಕೂಡ ಮಾಡಿಕೊಡಲಾಗುತ್ತೆ. ಕೇವಲ ನಾವಷ್ಟೇ ಅಲ್ಲ, ಸೈನಿಕರು ಕೂಡ ರೊಟೀನ್ ನ ಪ್ರಕಾರವಾಗಿ ಟೀ ಹಾಗೂ ಕಾಫಿಯನ್ನ ಕುಡಿತಾರೆ. ಈಗ ನಾವು ಒಂದೇ ಸ್ಥಳದಿಂದ ಆಪರೇಟ್ ಆಗುವ ರೆಜಿಮೆಂಟ್ ಬಗ್ಗೆ ಮಾತನಾಡೋಣ. ಅಂತಹ ರೆಜಿಮೆಂಟ್ ಅನ್ನ ಬೆಟಾಲಿಯನ್ ಅನ್ನುವ ಹೆಸರಲ್ಲಿ ಕರೆಯಲಾಗುತ್ತೆ. ಅಲ್ಲಿ ಒಬ್ಬ ಪ್ರಾಪರ್ ಕುಕ್ ಇರ್ತಾರೆ. ಅವನು ಬೆಟಾಲಿಯನ್ ಇರೋರ್ಗೆ ಅಡುಗೆಗಳನ್ನ ಮಾಡಿಕೊಡ್ತಾನೆ. ಆದ್ರೆ ಅವ್ರಿಗೆ ಇಷ್ಟ ಬಂದ ಆಹಾರವನ್ನ ತಯಾರಿಸಲು ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅವರ ಡಯಟ್ ಅನ್ನೋದು ಮೊದಲೇ ನಿರ್ಧಾರ ಮಾಡಿರ್ತಾರೆ. ಅದ್ರ ಪ್ರಕಾರನೇ ಅವ್ರಿಗೆ ಆಹಾರವನ್ನ ಕೊಡಲಾಗುತ್ತೆ. ಒಂದು ವೇಳೆ ನೀವು ಸಸ್ಯಾಹಾರಿ ಆಗಿದ್ರು ಇಲ್ಲ ನಿಮ್ಗೆ ಮಾಂಸಾಹಾರ ಇಷ್ಟವಿಲ್ಲದೆ ಇದ್ರು ಕೂಡ ನೀವು ಸೇನೆಗೆ ಹೋದಾಗ ಅಲ್ಲಿ ಮಾಂಸಾಹಾರ ಹಾಗೂ ಸಸ್ಯಾಹಾರ 2 ತರಹದ ಆಹಾರ ಪದಾರ್ಥಗಳು ಕೂಡ ಅಲ್ಲಿ ತಯಾರಿ ಮಾಡಲಾಗುತ್ತೆ. ಅಂದ್ರೆ ಅವ್ರಿಗೆ ಬೇಕಾದ ಆಹಾರವನ್ನ ಅವರು ತಿನ್ಬಹುದು. ಯಾರನ್ನ ಕೂಡ ಮಾಂಸಾಹಾರವನ್ನೇ ತಿನ್ಬೇಕು ಅಂತ ಬಲವಂತ ಮಾಡೋದಿಲ್ಲ. ಆದ್ರೆ ವೆರೈಟಿ ಆದ ಆಹಾರ ಪದಾರ್ಥಗಳು ಅವ್ರಿಗೆ ಸಿಗೋದಿಲ್ಲ. ಈಗ BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ ಬನ್ನಿ. ಇದು ಬಾರ್ಡರ್ ಗೆ ಗೌರವ ಹಾಗೂ ಕೀರ್ತಿಯಾಗಿದೆ. ಚಳಿಗಾಲದಲ್ಲಾದ್ರೂ ಇಲ್ಲ ಬೇಸಿಗೆ ಕಾಲವಾದ್ರೂ ಕೂಡ ಅವರ ದೃಷ್ಟಿ ಯಾವಾಗ್ಲೂ ಕೂಡ ಗಡಿಯ ಮೇಲೆನೆ ಇರುತ್ತೆ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅವ್ರಿಗೆ ಒಳ್ಳೆ ಆಹಾರ ಸಿಕ್ಕರೆ ಅವರು ಅವರ ಕೆಲಸವನ್ನ ಸರಿಯಾಗಿ ಮಾಡಬಲ್ಲರು. ಮೊಟ್ಟ ಮೊದಲಿಗೆ ಈ ಆರ್ಮಿಗಾಗಿ ದೊಡ್ಡ ದೊಡ್ಡ ನಗರಗಳಿಂದ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನ ತರಿಸ್ತಾರೆ. ಅವುಗಳಿಂದಾನೆ ಈ ಆಹಾರವೆಲ್ಲ ತಯಾರಿಯಾಗುತ್ತೆ. ಅವು ಏನೇನು ವಸ್ತುಗಳು ಅಂದ್ರೆ ತರಕಾರಿಗಳು, ಹಾಲು, ಮೊಟ್ಟೆಗಳು ಹಾಗೂ ಹಣ್ಣುಗಳು. ಇವುಗಳನ್ನ ಒಂದು ಕಂಟೈನರ್ ಟ್ರಕ್ ನ ಮೂಲಕ ಎಲ್ಲಿ ಆರ್ಮಿ ಕ್ಯಾಂಪ್ ಇರುತ್ತೋ ಅಲ್ಲಿಗೆ ಕಳುಹಿಸಿ ಕೊಡ್ತಾರೆ. ಕೆಲವು ಬಾರಿ ಟ್ರಕ್ ಹೋಗೋದಕ್ಕೆ ಕೂಡ ದಾರಿ ಇರೋದಿಲ್ಲ. ಅಂತಹ ಪ್ರದೇಶದಲ್ಲಿ ಕೂಡ ಆರ್ಮಿ ಕ್ಯಾಂಪ್ ಅನ್ನ ಹಾಕಿರುತ್ತೆ. ಅಂತಹ ಸಮಯದಲ್ಲಿ ಆ ಪ್ರದೇಶದಲ್ಲಿರುವ ಸೈನಿಕರಿಗೆ ಹೆಲಿಕಾಪ್ಟರ್ ನ ಮೂಲಕ ಆಹಾರವನ್ನ ಕಳಿಸಲಾಗುತ್ತೆ. ಅಲ್ಲಿಗೆ ಹೆಲಿಕಾಪ್ಟರ್ ಬಂದ ತಕ್ಷಣ ಮೇಲಿಂದಾನೆ ಆಹಾರ ಪದಾರ್ಥಗಳನ್ನ ಕೆಳಗೆ ಎಸಿತಾರೆ. ಅಲ್ಲಿಂದ ಅಡಿಗೆ ಮಾಡುವ ವ್ಯಕ್ತಿಯ ಕೆಲಸ ಶುರುವಾಗುತ್ತೆ. ಒಂದು ವೇಳೆ ಆ ಕ್ಯಾಂಪ್ ಅಲ್ಲಿ 100ರಿಂದ 150 ಜನ ಸೈನಿಕರು ಇದ್ರೆ ಅವರನ್ನ ಕಂಪನಿ ಅಂತಾರೆ. ಅವರ ಆಹಾರ ಯಾವ ರೀತಿಯಲ್ಲಿ ತಯಾರು
ತಯಾರಾಗುತ್ತೆ ಅಂತ ನೋಡೋಣ ಬನ್ನಿ. ಇಂತಹ ಕಂಪನಿಗಳಲ್ಲಿ ಇಬ್ಬರು ಅಡಿಗೆ ಮಾಡುವ ವ್ಯಕ್ತಿಗಳು ತಪ್ಪದೇ ಇರ್ತಾರೆ. ಅವರ ಕೆಲಸ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಸಾಯಂಕಾಲ ಊಟದವರೆಗೂ ಕೂಡ ಎಲ್ಲವನ್ನ ತಯಾರಿ ಮಾಡ್ತಾರೆ. ಇವರಿಗೆ ಬೇರೆ ಕೆಲಸ ಮಾಡುವ ಅವಶ್ಯಕತೆ ಇರೋದಿಲ್ಲ. ಕೇವಲ ಅವರು ಸೈನಿಕರ ಆಹಾರ ವಿಷಯದಲ್ಲಿ ತುಂಬಾನೇ ಎಚ್ಚರಿಕೆಯನ್ನ ವಹಿಸಬೇಕಾಗಿ ಬರುತ್ತೆ. ಇಂಡಿಯನ್ ಆರ್ಮಿ ಸೈನಿಕರು ದೇಶದ ಯಾವ ಮೂಲೆಯಲ್ಲಿದ್ರೂ ಕೂಡ ಅವರ ಬಳಿಗೆ ಫ್ರೆಶ್ ಹಾಗೂ ಪೌಷ್ಟಿಕ ಆಹಾರವನ್ನ ತಪ್ಪದೇ ಕಳಿಸಿಕೊಡಲಾಗುತ್ತೆ. ಈಗ ಸೈನಿಕರು ಗಡಿಯಲ್ಲಿ ಯುದ್ಧ ಮಾಡುವ ವಿಷಯದ ಬಗ್ಗೆ ಮಾತನಾಡೋಣ. ಅವರು ಆ ಯುದ್ಧ ಭೂಮಿಯನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಅಂತಹ ಸಮಯದಲ್ಲಿ ನಮ್ಮ ಸೈನಿಕರು ಏನು ತಿನ್ನದಾಗೆ ಯುದ್ಧದಲ್ಲಿ ಯುದ್ಧ ಮಾಡೋದಕ್ಕೆ ಆಗುತ್ತಾ ಹೇಳಿ? ಸಾಧ್ಯನೇ ಇಲ್ಲ. ಏನೋ ಒಂದೆರಡು ದಿನಗಳ ಕಾಲ ಅವರು ಮ್ಯಾನೇಜ್ ಮಾಡಬಹುದು ಅಷ್ಟೇ. ಆಹಾರ ಇಲ್ದೆ ಯಾವ ಸೇನೆ ಕೂಡ ಹೆಚ್ಚು ಸಮಯ ಯುದ್ಧ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸಾಧಾರಣ ವ್ಯಕ್ತಿ ಆಗಿರ್ಲಿ ಇಲ್ಲ ತರಬೇತಿ ತೆಗೆದುಕೊಂಡಿರುವ ಸೈನಿಕನೇ ಆಗಿರ್ಲಿ, ಎನರ್ಜಿ ಇಲ್ಲದೆ ಯಾವ ಕೆಲಸವನ್ನ ಮಾಡೋದಕ್ಕೂ ಆಗೋದಿಲ್ಲ. ಅಷ್ಟಕ್ಕೂ ಅಂತಹ ಸಮಯದಲ್ಲಿ ಸೈನಿಕರಿಗೆ ಪ್ಯಾಕೇಜ್ ಮಾಡಿರುವ ಆಹಾರ ಇರುತ್ತೆ. ಯಾಕಂದ್ರೆ ಕೆಲವು ಬಾರಿ ಅವರು ನಿಂತ ಜಾಗದಲ್ಲಿ ತಿನ್ಬೇಕಾಗಿ ಬರುತ್ತೆ. ಸೈನಿಕರು ಬೆಳಿಗ್ಗೆ ನಿದ್ದೆಯಿಂದ ಎಚ್ಚರವಾದ ಕೂಡಲೇ ಟಿಫನ್ ಅಲ್ಲಿ ಟೀ ಹಾಗೂ ಪರಾಟಗಳನ್ನ ಕೊಡ್ತಾರೆ. ಸಾಧ್ಯವಾದ್ರೆ ಆಗಾಗ ಪೂರಿಗಳನ್ನು ಕೂಡ ಮಾಡಿಕೊಡಲಾಗುತ್ತೆ. ಇದ್ರ ನಂತರ ಯಾವಾಗ ಲಂಚ್ ಸಮಯ ಬರುತ್ತೋ ಆಗ ಅವರಿಗೆ ಚಪಾತಿಗಳನ್ನ, ಪಲ್ಯ, ತರಕಾರಿ, ಅನ್ನವನ್ನ ಹಾಗೂ ಇನ್ನಿತರೆ ಆಹಾರ ಪದಾರ್ಥಗಳನ್ನ ಕೂಡ ಸಮಯಕ್ಕೆ ಸರಿಯಾಗಿ ಕೊಡಲಾಗುತ್ತೆ. ಅಷ್ಟೇ ಅಲ್ಲ, ಸೈನಿಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಲಾಡ್ ಅನ್ನ ಕೂಡ ಕೊಡಲಾಗುತ್ತೆ. ಹಾಗೂ ರಾತ್ರಿಯ ಸಮಯದಲ್ಲಿ ಅವರಿಗೆ ಡಿನ್ನರ್ ಅನ್ನ ರೆಡಿ ಮಾಡ್ತಾರೆ. ಅದರಲ್ಲಿ ಹೆಚ್ಚಾಗಿ ಲೈಟ್ ಆಗಿರುವ ಡಯಟೇ ಇರುತ್ತೆ. ಇದೆಲ್ಲ ಟೈಮ್ ಟೇಬಲ್ ನ ಪ್ರಕಾರವೇ ನಡೆಯುತ್ತೆ. ಆದ್ರೆ ಯುದ್ಧದ ಸಮಯದಲ್ಲಿ ಯಾವುದೇ ಟೈಮ್ ಟೇಬಲ್ ಅನ್ನ ಪಾಲಿಸೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಸೈನಿಕರಿಗೆ ವಾರದಲ್ಲಿ 2 ಬಾರಿ ಮಾಂಸಾಹಾರವನ್ನ ಕೊಡಲಾಗುತ್ತೆ. ಅಂದ್ರೆ ಡಯಟ್ ಎಲ್ಲವನ್ನ ಮೊದಲೇ ರೆಡಿ ಮಾಡಿರ್ತಾರೆ. ಇದ್ರ ಮೇಲೆನೆ ಇಡೀ ಟೀಮ್ ಕೆಲಸ ಮಾಡುತ್ತೆ. ಇದರಿಂದ ಈ ಸೈನಿಕರಿಗೆ ಫ್ರೆಶ್ ಹಾಗೂ ಪೌಷ್ಟಿಕ ಆಹಾರ ಸಿಗುತ್ತೆ. ಹಾಗೂ ಯಾರೆಲ್ಲ ಸಸ್ಯಾಹಾರಿಗಳು ಇರ್ತಾರೋ ಅವ್ರಿಗೆ ಪ್ರೋಟೀನ್ಸ್ ಅನ್ನ ಒದಗಿಸೋದಕ್ಕೆ ಹಾಲು ಹಾಗೂ ಪನ್ನೀರ್ ಅನ್ನ ಕೊಡಲಾಗುತ್ತೆ. ಅದ್ರ ಜೊತೆಗೆ ಇನ್ಸ್ಟಂಟ್ ಎನರ್ಜಿ ಆಗಿ ಹಣ್ಣುಗಳನ್ನ ಕೂಡ ಕೊಡಲಾಗುತ್ತೆ. ನಿಮ್ಗಿದು ಗೊತ್ತಾ? ಇಲ್ಲಿ ಅಡಿಗೆ ಮಾಡುವ ವ್ಯಕ್ತಿಗಳು ಕೂಡ ಸ್ವಲ್ಪ ಟ್ರೈನಿಂಗ್ ಅನ್ನ ಖಂಡಿತ ಮಾಡಿರಬೇಕು. ಯಾಕಂದ್ರೆ ಇವರು ಇಡೀ ದಿನ ಅಡಿಗೆ ಮಾಡ್ತಲೇ ಇರೋದಿಲ್ಲ. ಯಾವಾಗ ಅವ್ರ ಅಡಿಗೆ ಕೆಲಸ ಮುಗಿಯುತ್ತೋ ಆಗ ಅವರು ಕೂಡ ಟ್ರೈನಿಂಗ್ ಅಲ್ಲಿ ಪಾಲ್ಗೊಳ್ತಾರೆ. ನಾವೆಲ್ಲ ಸಿನಿಮಾದಲ್ಲಿ ನೋಡಿರ್ತೀವಿ, ಯುದ್ಧದ ಸಮಯದಲ್ಲಿ ಸೈನಿಕರ ಕೊರತೆ ಉಂಟಾದಾಗ ಆಗ ಈ ಅಡಿಗೆ ಮಾಡುವವರು ಕೂಡ ಆಯುಧಗಳನ್ನ ತೆಗೆದುಕೊಂಡು ಶತ್ರುಗಳ ಜೊತೆಗೆ ಹೋರಾಡೋದಕ್ಕೆ ಬರ್ತಾರೆ. ಆದ್ರೆ ಸೈನ್ಯದಲ್ಲಿರುವ ಅಧಿಕಾರಿಗಳಿಗಾಗಿ ಹಾಗೂ ಸೈನಿಕರಿಗಾಗಿ ತಯಾರಿ ಮಾಡುವ ಆಹಾರ ಬೇರೆ ಬೇರೆಯಾಗಿರುತ್ತೆ ಅನ್ನುವ ವಿಷಯವನ್ನ ನೀವು ಕೇಳಿರ್ತೀರಾ ಅನ್ಕೊಂತೀನಿ. ಹೌದು, ಅದು ನಿಜಾನೇ. ಇದಕ್ಕೆ ಕಾರಣ ಏನಂದ್ರೆ ಆರ್ಮಿ ಆಫೀಸರ್ಸ್ ಎಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕಾಗಿ ಬರುತ್ತೆ. ಅಲ್ಲಿ ಮೈ ಕುರಿಯುವಷ್ಟು ಚಳಿ ಇರುತ್ತೆ, ಇಲ್ಲ ರಕ್ತವನ್ನೇ ಹೆಪ್ಪುಗಟ್ಟುವಷ್ಟು ಚಳಿ ಕೂಡ ಇರುತ್ತೆ. ಇದರಿಂದ ಅವರಿಗಾಗಿ ಸಪರೇಟ್ ಆದ ಡಯಟ್ ಇರುತ್ತೆ. ಒಂದೇ ತರಹದ ಆಹಾರ ಇದ್ರೆ ಅದು ಅವ್ರಿಗೆ ವರ್ಕ್ ಆಗೋದಿಲ್ಲ. ಅದು ಅವರು ಯಾವ ಪ್ರದೇಶದಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಕೊಡುವ ಆಹಾರ ಆಧಾರವಾಗಿರುತ್ತೆ. ನಾವೆಲ್ಲ ಇಂಡಿಯನ್ ಆರ್ಮಿಗೆ ಯಾರು ಸಾಟಿ ಇಲ್ಲ ಅಂತ, ಹಾಗೂ ಅವರು ಯಾವ ಕೆಲಸವನ್ನ ಶುರು ಮಾಡ್ತಾರೋ ಅದನ್ನ ಪೂರ್ತಿ ಮಾಡೋವರೆಗೂ ನಿದ್ದೆ ಮಾಡೋದಿಲ್ಲ ಅನ್ಕೊಂತೀವಿ. ನಿಮ್ಮಲ್ಲಿ ತುಂಬಾ ಜನ ಯುವಕರು ಚಿಕ್ಕ ವಯಸ್ಸಿಂದಲೇ ಅವ್ರಿಗೆ ಆರ್ಮಿಗೆ ಹೋಗ್ಬೇಕಂತ ತುಂಬಾನೇ ಆಸೆ ಪಟ್ಟಿರ್ತಾರೆ. ಯಾಕಂದ್ರೆ ಆರ್ಮಿ ಅಂದ್ರೆ ಅದೊಂದು ಕೇವಲ ಜಾಬ್ ಅಲ್ಲ, ಅದೊಂದು ಸೇವೆ. ಆ ಸೇವೆ ಮಾಡೋದಕ್ಕೆ ಎಲ್ಲರಿಂದನೂ ಸಾಧ್ಯವಿಲ್ಲ. ನಾವು ಯಾವುದೇ ತಲೆನೋವಿಲ್ದೆ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಇಂಡಿಯನ್ ಆರ್ಮಿ ಕೂಡ ಒಂದು ದೊಡ್ಡ ಕಾರಣ. ನಾವು ನಿದ್ದೆ ಮಾಡ್ತಾ ಇದ್ರು ಕೂಡ ನಮ್ಮ ಆರ್ಮಿ ನಮ್ಮನ್ನ ಕಾವಲು ಕಾಯ್ತಲೇ ಇರುತ್ತೆ. ಈಗ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ನಡೀತಾ ಇರುವ ಈ ಯುದ್ಧದಲ್ಲಿ ನಮ್ಮ ಆರ್ಮಿ ಖಂಡಿತ ವಿಜಯ ಪತಾಕೆಯನ್ನ ಹಾರಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.